ಒಂದು ವಿಶಾಲ ಅರಣ್ಯದಲ್ಲಿ ವಾಸಿಸುತ್ತಿದ್ದ ರೂಕ ಎಂಬ ಚತುರ ನರಿ ಇತ್ತು. ರೂಕ ತನ್ನ ಬುದ್ಧಿವಂತಿಕೆಯನ್ನು ತನ್ನ ಸ್ವಂತ ಲಾಭಕ್ಕಾಗಿ ಮಾತ್ರ ಬಳಸುತ್ತಿತ್ತು. ಅರಣ್ಯದ ಪ್ರಾಣಿಗಳು ಪರಸ್ಪರ ಅವಲಂಬಿತವಾಗಿದ್ದವು. ಒಮ್ಮೆ ಅರಣ್ಯಕ್ಕೆ ನೀರು ಪೂರೈಸುವ ನದಿ ಒಣಗಲು ಪ್ರಾರಂಭಿಸಿತು. ಇದರಿಂದ ಭಯ ಮತ್ತು ನೀರಿನ ಕೊರತೆ ಉಂಟಾಯಿತು. ಆನೆ, ಜಿಂಕೆ ಮತ್ತು ಇತರ ಪ್ರಾಣಿಗಳು ಒಂದು ಅರಣ್ಯ ಪರಿಷತ್ತು ಸಭೆ ಸೇರಿ ಹೊಸ ನೀರಿನ ಕಾಲುವೆಯನ್ನು ಅಗೆಯಲು ನಿರ್ಧರಿಸಿದರು. ಆದರೆ ರೂಕ ನರಿ ತಾನು ಚಿಕ್ಕವನು ಮತ್ತು ದುರ್ಬಲನೆಂದು ನೆಪ ಹೇಳಿ ಕೇವಲ ತನ್ನ ಬುದ್ಧಿಶಕ್ತಿಯಿಂದ ಮಾರ್ಗದರ್ಶನ ನೀಡುವುದಾಗಿ ತಿಳಿಸಿ ಕೆಲಸದಿಂದ ತಪ್ಪಿಸಿಕೊಂಡಿತು. ಪ್ರಾಣಿಗಳೆಲ್ಲ ಶ್ರಮವಹಿಸಿ ಕೆಲಸ ಮಾಡುವಾಗ ರೂಕನರಿ ಮಾತ್ರ ನೆರಳಿನಲ್ಲಿ ಕುಳಿತು ರಹಸ್ಯವಾಗಿ ಉಳಿದಿದ್ದ ನೀರಿನ ಗುಂಡಿಯಲ್ಲಿ ಎಲ್ಲರಿಗಿಂತ ಹೆಚ್ಚು ನೀರು ಕುಡಿಯುತ್ತಾ ಆರೋಗ್ಯವಂತನಾಗುತ್ತಾ ಇತ್ತು. ಇದನ್ನು ನಿಧಾನವಾಗಿ ಚಲಿಸುವ ತೀಮೋ ಎಂಬ ಆಮೆ ಗಮನಿಸಿತು. ತೀಮೋ ಕೌನ್ಸಿಲ್ನಲ್ಲಿ ನರಿಯ ಪ್ರಾಮಾಣಿಕವಲ್ಲದ ವರ್ತನೆಯನ್ನು ಬಹಿರಂಗಪಡಿಸಿತು. ರೂಕ ಬುದ್ಧಿವಂತಿಕೆ ಕೂಡ ಒಂದು ಕೊಡುಗೆ ಎಂದು ವಾದಿಸಲು ಪ್ರಯತ್ನಿಸಿತು. ಆಗ ಜ್ಞಾನಿ ಗೂಬೆ ಪ್ರಾಮಾಣಿಕತೆ ಇಲ್ಲದ ಚತುರತೆ ಅಪಾಯ, ಪ್ರಯತ್ನವಿಲ್ಲದ ಬುದ್ಧಿವಂತಿಕೆ ಸ್ವಾರ್ಥ ಎಂದು ಹೇಳಿತು. ಆಗ ಪ್ರಾಣಿಗಳು ರೂಕನನ್ನು ಇತರರೊಂದಿಗೆ ಕೆಲಸ ಮಾಡಲು ನಿರ್ಬಂಧಿಸಿದವು. ರೂಕ ಆರಂಭದಲ್ಲಿ ಕಷ್ಟಪಟ್ಟರೂ ಕ್ರಮೇಣ ಶ್ರಮದ ಮತ್ತು ಸಮುದಾಯದ ಸಹಕಾರದ ಮೌಲ್ಯವನ್ನು ಅರ್ಥಮಾಡಿಕೊಂಡಿತು. ಅಂತಿಮವಾಗಿ ಕಾಲುವೆ ಪೂರ್ಣಗೊಂಡಿತು. ರೂಕ ತನ್ನ ತಪ್ಪನ್ನು ಒಪ್ಪಿಕೊಂಡು ಬುದ್ಧಿವಂತಿಕೆ ಎಂದರೆ ಇತರರಿಗೆ ಸಹಾಯ ಮಾಡುವುದು, ಬಳಸಿಕೊಳ್ಳುವುದಲ್ಲ ಎಂದು ಕಲಿತು ಅಂದಿನಿಂದ ತನ್ನ ಸಾಮರ್ಥ್ಯಗಳನ್ನು ಅರಣ್ಯದ ಒಳಿತಿಗಾಗಿ ಬಳಸಲು ಪ್ರಾರಂಭಿಸಿತು.